ಸುಮ್ಮನೆ ರೀಲ್ಸ್ ಮಾಡೋ ಅಂದರೆ ಹುಚ್ಚು ಮಾಲಾಗರು ಬಂದಂಗೆ ಆಡೋದ. ಓಯ್ ಟ್ರೋಲರ್ಸ್, ನಿಮ್ಗೆ ಹೇಳ್ತಾ ಇರೋದು. ಕೇಳಿಸ್ತದ ಯಾಕಂದ್ರೆ ನಿಧಾನಕ್ಕೆ ಹೇಳೋದು, ಯಾಕಂಗೆ ಗಂಟ್ಲು ಹರ್ಕೊಂಡು. ಸೊ ಟ್ರೋಲ್ ಮಾಡ್ತಾರೆ ಅಂತ ಎದುರ್ಕೊಳ್ಳೋ ಸೀನೇ ಇಲ್ಲ, ಯಾಕಂದ್ರೆ ಪಕ್ಕ ಊರ್ನು ಬಿಟ್ಟವಳು RCB ಫ್ಯಾನ್. ಸಾರಿ, RCB ಫ್ಯಾನು. ಅದ್ರಲ್ಲಿ ಈ ಸಲ RCB ಸೋಲುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲ, ಬ್ಯಾಡ್ ಕಮೆಂಟ್ಸ್ ಬರಲಿ, ವಿಡಿಯೋ ರೀಚ್ ಆಗಲಿ ಅಂತ ಹಿಂಗೆ ಮಾಡಿ ಹಾಕಿದೀಯಾ ಅಂತ ನನಗನ್ಸೋ ಪ್ರಕಾರ. ಅವ್ರು ನೋಡಿದ್ರೆ ಹುಚ್ಚನಾಗಿ ಹೊಡೆದಂಗೆ 250 ಹೊಡೆದವ್ರೆ. ನನಗನ್ಸೋ ಪ್ರಕಾರ ಈ ವಿಡಿಯೋಗೆ ನಿನ್ನ ಕಮೆಂಟ್ಗೆ ಫುಲ್ಲು ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾಡಿರ್ತಾರೆ ಕಮೆಂಟ. ಅದಂತೂ ಪಕ್ಕ. ನಿಮ್ಗೇನು ತಿಕ್ಕಾವ್ರಿನಾ? ಕಾಪಿ ಬಡ್ ಹತ್ತದೆ ಮದುವೆಗಿದ್ವಿ ಆಗ ಒಂದೆರಡು ಮಕ್ಳು ಎತ್ಕೊಂಡು ಅವ್ರು ಕುಂಡಿ ಗಿಂಡಿ ತೊಳೆಯೋದು ಬಿಟ್ಬಿಟ್ಟು ಇಲ್ಲಿ ಬಂದು ತಿಕ್ಕ ಅವ್ರಿನ ಏನಾರು ತಿಕ್ಕ ಅವ್ರು ನೀನು ಅವ್ರು ತಿಕ್ಕಿ ಬರ್ನಲತ್ತೀಯಾ? ತಂದ್ಕೊಡ್ಲ ಬರ್ನಲ್ಲು. ನೀನೇ ಹತ್ಕ ಫಸ್ಟು, ಯಾಕೆ ಉರ್ಕೊಂಡು ಉಸಿರು ಬಿಡ್ತಾ ಇದೆಯಾ? ಅದಾದ್ಮೇಲೆ ಕಮೆಂಟ್ಸು. ನೀನು ಕೆಪ್ಪಿಡ್ದು ನಂಗೆ ರೀಲ್ಸ್ ಮಾಡ್ತೀಯ, ಅದಕ್ಕೆ ಕಮೆಂಟು ಹಂಗೆ ಬರ್ತವೆ. ವಾಯ್ಸ್ ನೋಡಿಂದ ವಾಯ್ಸಾ ಈಗ ಕಾಗೆ ರಾಗ ಬಂದಕ್ಕೆ ಇರ್ತದಲ್ಲ, ಹಂಗೆ ಇರ್ತೀಯ. ಹಮ್ಮುದೇವಿ ಬಂಗಿದ್ರು ಮಾಡು. ಹಂಗೂ ಬರುತ್ತೆ ಅಕ್ಕನ್ ಅಮ್ಮನ್ ಅನ್ನಕ್ಕೆ. ನಿಮ್ಮ ಅಮ್ಮನ್ನ ಕೇಳಿದೆ ಅಂತ ಹೇಳ್ಬಿಡು ಒಂದ್ಸತಿ.